ಇಲ್ಲಿ ತನಕ ನಾವು ಹಸಿರು ಕ್ರಾಂತಿ ಅಂತ ಪದನ ಕೇಳ್ತಾ ಇದ್ವಿ. ಸೊ ಈ ಹಸಿರು ಕ್ರಾಂತಿ ಅನ್ನೋದಕ್ಕೆ ಬೇರೆ ತರ ವಿಚಾರಗಳನ್ನ ನೀವು ನೋಡಿದ್ರಿ. ಬಟ್ ಈಗ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹಸಿರು ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಹಸಿರು ಕ್ರಾಂತಿಯ ಕರ್ತೃಗಳು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಮ್ಯಾಂಗೋ ಪಚ್ಚದ ಒಂದು ಏನು ಕ್ರಿಯೇಟಿವಿಟಿ ಅಂತ ಏನಿದೆ ಇಲ್ಲಿ ತನಕ ಗೊತ್ತಾಗಿರುವಂಥದ್ದು ನಮಗೆ. ಸೊ ಅದರ ಕಾರಣ ನಮ್ಮ ಜೊತೆ ಇರುವಂತ ಡೈರೆಕ್ಟರ್ ಅಂತ ವಿವೇಕ್ ಅವರು, ಜೊತೆಗೆ ಸಂಗೀತ ನಿರ್ದೇಶಕರಂತ ಚರಣ್ ರಾಜ್ ಅವರು. ಸೊ ಇಬ್ರು ನಮ್ಮ ಜೊತೆಗಿದ್ದಾರೆ. ಇಬ್ರು ಕೂಡ ಮೈಸೂರು ಬಾಯ್ಸ್. ಸೊ ಮೈಸೂರು ಬಾಯ್ಸ್ ಒಟ್ಟಿಗೆ ಸೇರ್ಕೊಂಡು ಮ್ಯಾಂಗೋ ಪಚ್ಚ ಅಂತ ಒಂದು ಕನಸು ಜೊತೆಗೆ ಒಟ್ಟುಗೂಡಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡಿ ಖುದ್ದು ಅವರೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ಹಸಿರು ಕ್ರಾಂತಿ ತುಂಬಾ ಜೋರಾಗಿ ಆಗ್ತಾ ಇದೆ, ಡೆಬ್ಯೂ ಡೈರೆಕ್ಷನ್ ವಿಚಾರ. ಸೊ ಎಷ್ಟು ಖುಷಿ ಇದೆ ಸರ್ ಇಲ್ಲಿ ತನಕ ಸಿನಿಮಾ ಮಾಡ್ತಿರುವಂತ ಸದ್ದು? ಇಲ್ಲ, ತುಂಬಾ ಖುಷಿ ಇದೆ. ಯಾಕೆಂದ್ರೆ ನಾವು ಇದುವರೆಗೂ ಏನೇನು ಮಟೀರಿಯಲ್ನ ಬಿಟ್ಕೊಂಡು ಬಂದಿದ್ವಿ, ಟೀಸರ್ ಪೋಸ್ಟರ್ಸ್, ಅದೆಲ್ಲದಕ್ಕೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಚೆರಿ ಆನ್ ದ ಕೇಕ್ ಮೊನ್ನೆ ಬಿಟ್ಟಿದ್ದ ಹಾಡು, ಸೊ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಅಂಡ್ ತುಂಬಾ ಎಂಗೇಜಿಂಗ್ ರೆಸ್ಪಾನ್ಸಸ್. ಸೊ ತುಂಬಾ ಖುಷಿ ಇದೆ, ಸ್ಯಾಟಿಸ್ಫೈಯಿಂಗ್. ಏನಿದು ಹೆಸರು? ಅದನ್ನ ಸಿನಿಮಾದಲ್ಲಿ ನೋಡ್ಬೇಕು. ಬಟ್ 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 ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ನಾವು ಈ ಸಾಂಗ್ ನ ಚರಣ್ ಅವ್ರು ಇಲ್ಲೇ ಇದೇ ಸ್ಟುಡಿಯೋನಲ್ಲೇ ಕಂಪೋಸ್ ಮಾಡಿದಾಗ ನಾವು ತುಂಬಾ ಖುಷಿ ಪಟ್ಟಿದ್ವಿ ಅದನ್ನ ಕೇಳಿ. ಅಂಡ್ ಅದ್ರ ಜನರಿಗೂ ಇಷ್ಟ ಆಗಿರೋದು ಇಸ್ ಅ ಬ್ಲೆಸಿಂಗ್. ಸರ್ ಚರಣ್ ಸರ್, ನಮಸ್ತೆ. ಗಾನಾ ಟೈಪ್ ಸಾಂಗ್ಸ್ ಗಳು ಅಂತಂದ್ರೆ ಅದು ನಿಮ್ ಬಿಟ್ಟಿನ ಯಾರು ನೆನಪೇ ಆಗಲ್ಲ. ಆ ಮಟ್ಟಿಗೆ ಸ್ಯಾಂಡಲ್ವುಡ್ ಅಲ್ಲಿ ಅಥವಾ ಸಂಗೀತ ವಿಚಾರದಲ್ಲಿ ನೀವು ಜನಮಾನಸದಲ್ಲಿ ಸೇರ್ಬಿಟ್ಟಿದ್ರೆ. ಸೊ ಹೊಸರವ ಥಾಟ್ ತಗೊಬಂದಾಗ ಈ ಮಟ್ಟಿಗೆ ಮ್ಯಾಜಿಕ್ ಮಾಡುತ್ತೆ ಅನ್ಕೊಂಡಿದ್ರ? ನಾನು ತುಂಬಾ ಎಕ್ಸೈಟ್ ಆಗಿದೆ ಆಕ್ಚುಲಿ. ಅವರು ಫಸ್ಟ್ ಟೈಮ್ ಈ ಐಡಿಯಾ ತಗೊಂಡ್ಬಂದಾಗ ಹಸಿರವ ಅಂತ ತುಂಬಾ ನಾನು ಇನ್ಸ್ಟೆಂಟ್ಲಿ ಕನೆಕ್ಟ್ ಆಗ್ಬಿಟ್ಟಿದೆ. ಅಂಡ್ ಅದೊಂದು ಫೋಕ್ ಬೇಸ್ಡ್ ಮೇಲೆ ಆಗಿತ್ತು, ಈಚಲ್ ಮರದವ ಫೋಕ್ ಬೇಸ್ ಮೇಲೆ ಇತ್ತು. ಸೊ ಒಟ್ಟಿಗೆ ಕೂತ್ಕೊಂಡು ಆಕ್ಚುಲಿ ವಿ ಕಂಪೋಸ್ಡ್, ಮತ್ತೆ ನಾನು ಸ್ವಲ್ಪ ಸಮಯ ತಗೊಂಡು ಆರ್ಕೆಸ್ಟ್ರೇಟ್ ಮಾಡಿದೆ. ಸೊ ನಾನು ತುಂಬಾ ಎಂಜಾಯ್ ಮಾಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ತುಂಬಾ ಚೆನ್ನಾಗಿದೆ. ಜನರ ಪ್ರತಿಕ್ರಿಯೆ ಅದಕ್ಕೆ ನಮ್ಗೆ ನಾವು ಬಿಟ್ಟ ಕಂಟೆಂಟ್ಗೆ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಸಂತೋಷ. ಹಸಿರವ ಟೈಟಲ್ಲೇ ಮಜವಾಗಿರುವಂಥದ್ದು. ಸೊ ಸಾಂಗ್ ರಿಲೀಸ್ ಆದ ನಂತರದಲ್ಲಿ ಬಂದಂತ ಬೆಸ್ಟ್ ರಿವ್ಯೂ ಏನ್ ಸರ್ ಅಂತ? ತುಂಬಾ ಜನಕ್ಕೆ, ಅದು ಯುವಕರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಒಂದು ಆಂಥಮ್ ಆಗ್ಬಿಟ್ಟಿದೆ. ಯಾವ ವಿಚಾರಕ್ಕೆ ಅಂತ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ರೆಸ್ಪಾನ್ಸಸ್ ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸಸ್ ಇದೆ. ಬೆಸ್ಟ್ ರೆಸ್ಪಾನ್ಸ್ ಸುಮಾರಿದೆ, ಸುಮಾರಷ್ಟು ಕಾಮೆಂಟ್ಸ್ ಬಂದಿದೆ ಇವತ್ತು. ಆಕ್ಚುಲಿ ನಮ್ಮ ಸುಪ್ರಿಯನ್ ತೆಕೆಯಾರ್ಜಿ ಅವ್ರ ಹ್ಯಾಂಡಲ್ಸ್ ಇಂದ ಕಾಮೆಂಟ್ಸ್ ಒಂದಷ್ಟು ಹೈಲೈಟ್ಸ್ ಮಾಡಿನೂ ಇವತ್ತು ಬೆಳಗ್ಗೆ ಪೋಸ್ಟ್ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಪಿಕ್ ಮಾಡೋಕ್ಕಾಗಲ್ಲ, ಬಟ್ ಜನರಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂಡ್ ಅದೇ ತರ ನೀವು ಬಳಸ್ತಾ ಇರೋ ಪದಾನೇ ಬಳಸ್ತಾ ಇದ್ದಾರೆ, ಆಂಥಮ್ ಅಂತಾನೆ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ. ಸೊ ವಿ ಆರ್ ಹ್ಯಾಪಿ. ಈ ಸಾಂಗ್ ಈ ತರ ಥಾಟ್ ಏನಕ್ಕೆ ಬಂತು? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 8 ವರ್ಷದಿಂದ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಒಂದು ಸಾಂಗ್ ಇತ್ತು. ಎಸ್ ಆ ಹಾಡು ಸಹ ಈಚಲ್ ಮರ್ದವ ಫೋಕ್ನೇ ಬೇಸ್ ಮಾಡಿ ಅವರು ಅಡಾಪ್ಟ್ ಮಾಡಿ ಅದನ್ನ ಮಾಡಿದ್ರು. ಈ ಹಾಡಿನ ಥಾಟ್ ಏನು ಅಂತಂದ್ರೆ, ಆಕ್ಚುಲಿ ಈ ಸಿನಿಮಾದಲ್ಲಿ ಈ ಹಾಡು ಇವಾಗ ನಾವು ಪ್ಲೇಸ್ ಮಾಡ್ತಿರೋ ಜಾಗದಲ್ಲಿ ಹಾಡಿರ್ಲಿಲ್ಲ ಮೊದಲು. ಆದ್ರೆ ನಾವು ಆ ಜಾಗದಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಆ ಪರಿಸರ ಅದನ್ನೆಲ್ಲ ನೋಡಿದಾಗ ಇಲ್ಲೊಂದು ಒಳ್ಳೆ ಹಾಡು ಬರೋ ಸಾಧ್ಯತೆ ಇದೆ ಅಂತ ಅನ್ಸಿ, ನಾನು ಮತ್ತೆ ಶರತ್ ನಾವಿಬ್ರು ಆ ಹಾಡನ್ನ ಒಟ್ಟಿಗೆ ಹಂಗೆ ಜಾಮ್ ಮಾಡ್ತಾ ಬರೆದ್ವಿ. ಒಂದು 2-3 ತಾಸಲ್ಲಿ ಬರೆದ್ವಿ ಅದನ್ನ. ಜೊತೆಗೆ ನಮ್ಮ ಇಡೀ ತಂಡ ಕೂಡ ಇತ್ತು, ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಜಾಯ್ನ್ ಆಗಿದ್ರು ಅದರಲ್ಲಿ. ಆದ್ರೆ ಮೇನ್ಲಿ ಈ ಹಸ್ರವ್ವ ಅನ್ನೋ ಥಾಟ್ ಬಂದಿದ್ದು ಹಂಗೆ. ಸೊ ಈ ಜಾಗದಲ್ಲಿ ಒಂದು ಹಾಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಹಾಡಿನಲ್ಲಿ ಏನಾಗುತ್ತೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್, ಅದು ಫಿಲ್ಮ್ ನಲ್ಲೇ ನೋಡ್ಬೇಕು. ಬಟ್ ಈ ಥಾಟ್ ಬಂದಿದ್ದು ಶೂಟ್ ಮಾಡ್ತಾ ಇಲ್ಲೊಂದು ಹಾಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಥಾಟ್ ನಾವು ಚರಣ್ ಹತ್ರ ತಗೊಂಡ್ ಬಂದ್ವಿ. ಚರಣ್ ಅವರು ಟುಕ್ ಇಟ್ ಟು ಸಮ್ ಅದರ್ ಲೆವೆಲ್. ಸರ್ ಸಿನಿಮಾದ ಉದ್ದಕ್ಕೆ ಇದೇ ತರ ಸಾಂಗ್ಸ್ಗಳು ಇರುತ್ತಾ? ಡೆಫಿನೆಟ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳಿವೆ, ತುಂಬಾ ಇಂಟ್ರೆಸ್ಟಿಂಗ್ ಸೌಂಡ್ ಸ್ಕೇಪ್ ಇದೆ ಈ ಸಿನಿಮಾದಲ್ಲಿ. ಅದೇ ಇವಾಗ ಆ ಪ್ರೋಸೆಸ್ ಅಲ್ಲೇ ಇದ್ದೀವಿ, ಸ್ಕೋರ್ ಮಾಡುವ ಪ್ರೋಸೆಸ್ ಅಲ್ಲಿ ಇದ್ದೀವಿ, ಸಾಂಗ್ಗಳು ಕಂಪ್ಲೀಟ್ ಮಾಡುವ ಪ್ರೋಸೆಸ್ ಅಲ್ಲಿ ಇದ್ದೀವಿ, ಬರಿತಾ ಇದ್ದೀವಿ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬೇಸಿಕಲಿ ಮೈಸೂರು ಹುಡುಗನೇ ಆಗಿರೋದ್ರಿಂದ ಸರ್, ಆ ಮೈಸೂರು ಕತೆ ತಗೊಬಂದಾಗ ನಮ್ಗೆ ಒಂದು ಮನ್ಸಲ್ಲಿ ಒಂದು ಇರುತ್ತೆ, ನಮ್ಮ ಕತೆ, ನಮ್ಮೂರಿನ ಕತೆ ಏನೋ ಮಾಡ್ಬೇಕು ಅಂತ. ಸೊ ಆ ಫೀಲ್ ಆಯ್ತಾ ಸರ್ ಈ ಕತೆ ಕೇಳಿದಾಗ? ಡೆಫಿನೆಟ್ಲಿ. ನಾನು ಓದಿದ್ದು ಸುಮಾರಾಗಿ ಮೈಸೂರಲ್ಲಿ ಓದಿದ್ದೀನಿ, ಬಟ್ ನಾನು ಮೂಲತಃ ಕೊಡಗಿನವನು, ವಿರಾಜಪೇಟೆವನು. ಬಟ್ ಮೈಸೂರಲ್ಲಿ ಓದಿದ್ದೀನಿ. ಇವಾಗ ನಮ್ಮ ಅಪ್ಪ ಅಮ್ಮ ಮೈಸೂರಲ್ಲೇ ಇದ್ದಾರೆ. ಸೊ ಮೈಸೂರು ಅಂದ್ರೆ ತುಂಬಾ ಇಷ್ಟ ನನಗೆ.
So yes, I feel it. I feel the story being said there. So definitely we worked around that. ಇದರಲ್ಲಿ ಅದೊಂದು ತುಂಬಾ ಮನಸ್ಸಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಎಕ್ಸಾಕ್ಟ್ಲಿ.